ಕರ್ನಾಟಕದ ಸಿಂಗಂ ಖ್ಯಾತಿಯ ಡಿಐಜಿಪಿ ರವಿ ಟಿ ಚೆನ್ನನ್ ಅವರ 41ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಗದಗ ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಅವರ ಅಭಿಮಾನಿಗಳು ಜುಲೈ 23ರಂದು ಗದ್ದುಗೆಗೆ ವಿಶೇಷ ಪೂಜೆ, ಅನ್ನದಾಸೋಹ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ವೇಳೆ ಸಮಾಜದ ಮುಖಂಡ ಸಣ್ಣ ವೀರಪ್ಪ ಹಳ್ಳೆಪ್ಪನವರ್ ಮಾತನಾಡಿ, ಜಿಲ್ಲೆಯ ಹೆಮ್ಮೆಯ ಮಗ ರವಿ ಟಿ ಚೆನ್ನನ್ ಅವರ ರಾಜ್ಯ ಕಂಡ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿದ್ದಾರೆ. ಬಡ ಕೃಷಿ ಕುಟುಂಬದಿಂದ ಬಂದು ಕಠಿಣ ಹಾದಿಯಲ್ಲಿ ಬೆಳೆದು ರಾಜ್ಯವೇ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಲ್ಲಿಯ ಧೈರ್ಯ, ಶ್ರದ್ಧೆಯು ಯುವಕರಿಗೆ ಮಾದರಿಯಾಗಿದೆ. ಆದ್ರಿಂದ ಇಂದಿನ ಯುವಕರು ಅವರ ಕಾರ್ಯವೈಖರ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ವೀರೇಶ್ ವಾಲ್ಮೀಕಿ ಅವರು ಮಾತನಾಡಿ, ಕರ್ನಾಟಕದ ಸಿಂಗಂ ಖ್ಯಾತಿಯ ಡಿಐಜಿಪಿ ರವಿ ಟಿ ಚೆನ್ನನ್ ಅವರ್ ಹಲವಾರು ಸಮಾಜಮುಖಿ ಕೆಲಸಗಳಿಂದ ಯುವಕರಿಗೆ ಮಾದರಿಯಾಗಿದ್ದಾರೆ. ಹೀಗಾಗಿ ಇಂದಿನ ಯುವಕರಿಗೆ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲೂ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಉಚಿತ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗ್ತಾ ಇದೆ. ಹೀಗಾಗಿ ಈ ಭಾಗದ ಮಕ್ಕಳು ತರಬೇತಿಯನ್ನು ಪಡೆದುಕೊಳ್ಳಬೇಕಾಗಿ ಸಲಹೆ ನೀಡಿದರು. ಕಳೆದ ಸುಮಾರು ವರ್ಷಗಳಿಂದ ವಿವಿಧ ಹುದ್ದೆಗಳನ್ನು ಸ್ವೀಕರಿಸಿದರೂ ಸಹ ಎಲ್ಲ ಹುದ್ದೆಗಳಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದಾರೆ. ತಾಲೂಕಿನ ನೀಲಗುಂದ ಗ್ರಾಮದಲ್ಲಿ ಜನಿಸಿದ ಅವರು ನಾಡು ಕಂಡ ದಕ್ಷ ಅಧಿಕಾರಿಯಾಗಿದ್ದಾರೆ. ಆದ್ರಿಂದ ಇಂದಿನ ಮಕ್ಕಳು ಅವರ ಜೀವನ ಪಾಠವನ್ನ ಕಲಿತು ತಾವು ಕೂಡ ಉತ್ತಮ ವಿದ್ಯಾರ್ಥಿಯಾಗಿ ಸಮಾಜ ಸೇವೆ ಮಾಡುವ ಕೆಲಸವನ್ನ ಮಾಡಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ನರಸಾಪುರ ಗ್ರಾಮದ HPS ಶಾಲೆಯ ವಿದ್ಯಾರ್ಥಿಗಳಾದ ಪ್ರೀತಿ ಹಡಪದ ಹಾಗೂ ಸಂಜನಾ ಸವದತ್ತಿಯವರಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಾಮಣ್ಣ ಫಲದೊಡ್ಡಿ, ಕೃಷ್ಣ ದೇಶಪಾಂಡೆ, DS ತಳವಾರ, ಅನಿಲ್ ಸಿದ್ದಮನಹಳ್ಳಿ, ಶಾಂತಕುಮಾರ್ ಸುರಪುರ, ಡಾಕ್ಟರ್ ಲಕ್ಷ್ಮಣ್ ಪೂಜಾರ್, ಶ್ರೀಕಾಂತ್ ಪೂಜಾರ್, ಲೋಕೇಶ್ ಮಲ್ಲಿಗವಾಡ, ಅಪ್ಪಣ್ಣ ಗುಗ್ಗರಿ, ಮುತ್ತಪ್ಪ ಮೇಘಲಮನಿ, ಶರಣಪ್ಪ ಸಂದಿಗೌಡ, ಅಮರೇಶ್ ಬಳ್ಳಾರಿ, ಕೃಷ್ಣ ಸೂರಣಗಿ, ಪ್ರಶಾಂತ್ ಭೀಮನಗೌಡ, ಹುಸೇನ್ ಸಾಬ್ ಹಲಗೇರಿ, ಈರಪ್ಪ ಬಿಂಗಿ, ಮಹಂತೇಶ್ ಹಾದಿಮನಿ, ಆನಂದ ಕೊರ್ಲಹಳ್ಳ ಹಾಗೂ ರವಿ ಡಿ ಚೆನ್ನನ್ ಅವರ ಅಭಿಮಾನಿಗಳು ಜೊತೆಗಿದ್ದರು. ಗಾಳಪ್ಪ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. पंडित महाराज की जय। ಇನ್ನಷ್ಟು ಸುದ್ದಿಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಂಕುಶ, ಇದು ಜನಪರ ಧ್ವನಿ.